ರಾಯಚೂರಿನಿಂದ ನೇರವಾಗಿ ಬೆಂಗಳೂರಿಗೆ ಬಂದಿಳಿದಿದ್ದಾರೆ. ತನ್ವೀರ್ ಸೇಠ್ ಅವರೇ, ಈಗ ನೀವು ರಾಯಚೂರಿನಿಂದ ನೇರವಾಗಿ ಬೆಂಗಳೂರಿಗೆ ಬಂದಿದ್ದೀರಿ. ನಿಮ್ಮ ರಾಜೀನಾಮೆಗೆ ಒತ್ತಡ ತೀವ್ರವಾಗಿರುವಂಥದ್ದು. ವಿಪಕ್ಷಗಳು ನಿನ್ನೆ ನಿಮ್ಮ ಕಚೇರಿಗೆ, ವಿಧಾನಸೌಧದ ಕಚೇರಿಗೆ ತೆರಳಿ ನಿಮ್ಮ ಕಚೇರಿಗೆ ಬೀಗವನ್ನು ಕೂಡ ಜಡಿದ್ರು JDSನ ಮುಖಂಡರು. ಈ ಹಂತದಲ್ಲಿ ನಿಮ್ಮ ನಿರ್ಧಾರ ಏನು? ರಾಜೀನಾಮೆ ನಿರ್ಧಾರ ಏನಾದರೂ ಮಾಡ್ತಾ ಇದ್ದೀರಾ? ತಪ್ಪಾಗದೇ ಇರುವಂಥ ವಿಚಾರಕ್ಕೆ ರಾಜೀನಾಮೆ ಕೊಡುವಂಥದ್ದು ಪರಿಹಾರ ಅಲ್ಲ. ನಿನ್ನೆ ಪುಟ್ಟಣ್ಣ ಅವರು ವಿಧಾನ ಪರಿಷತ್ ಸದಸ್ಯರು ಅವರ ಅನೇಕ ಬೇಡಿಕೆಗಳನ್ನ ನನ್ನ ಹಿಂದೆನೇ ಮಾತಾಡಿದರು. 14ನೇ ತಾರೀಕು ನಾನು ಎಲ್ಲ ವಿಧಾನಸಭಾ ಸದಸ್ಯರ ಸಭೆಯನ್ನು ಕರೆದಿದ್ದೇನೆ. ಬೇರೆ ತಿರುವು ಕೊಡುವಂತಹ ಪ್ರಯತ್ನ ಮಾಡ್ತಿರುವಂಥದ್ದು ಸರಿಯಲ್ಲ. ಅಂದರೆ ನೀವು ಹೇಳ್ತಿರೋದೇನು, ಅವರು ರಾಜಕೀಯ ಮಾಡ್ತಿದ್ದಾರೆ ಅಂತ ಹೇಳ್ತೀರಾ? ಖಂಡಿತ. ನಾನು ಈಗಾಗಲೇ ಸೆಕ್ಷನ್ 499 ಮತ್ತು 504 ಪ್ರಕಾರ ನನ್ನ ದೂರನ ರಾಯಚೂರಲ್ಲಿ ನಾನು ಸಲ್ಲಿಸಿದ್ದೇನೆ. ತನಿಖೆಗೆ ಆಗ್ರಹ ಮಾಡಿದ್ದೇನೆ ಮತ್ತು ಆ ವಾಹಿನಿ ಏನು ಪೂರ್ಣ ದೃಶ್ಯಾವಳಿಗಳನ್ನ ತೆಗೆದಿದ್ದಾರೆ ಅದನ್ನು ನನಗೆ ಲಭ್ಯವಾಗುವಂತಹ ವಿಚಾರವನ್ನು ನಾನು ಮಂಡಿಸಿದ್ದೇನೆ. ಯಾವುದೇ ಒಂದು ವಿಚಾರ 2 ಅಥವಾ 3 ಸೆಕೆಂಡ್ನಲ್ಲಿ ಏನು ನೋಡೋಕ್ಕಲ್ಲ ಇರುವಂಥದ್ದು. ಹಾಗಾಗಿ ಇದಕ್ಕೆ ಸೃಜನಶೀಲ ಅಥವಾ ಒಂದು ವ್ಯವಸ್ಥಿತವಾದಂತಹ ಪಿತೂರಿ ನಡೆದಿದೆ ಅಂತ ನಾನು ಶಂಕೆ ಪಡ್ತೇನೆ. ನೀವೀಗಾಗಲೇ ದೂರನ್ನು ದಾಖಲಿಸಿದ್ದೀರಿ. IPC ಸೆಕ್ಷನ್ 499 ಹಾಗೂ IPC ಸೆಕ್ಷನ್ 504 ಅಡಿಯಲ್ಲಿ ದೂರನ್ನು ದಾಖಲಿಸಿದ್ದೀರಿ. ಯಾರ ವಿರುದ್ಧ ದೂರನ್ನು ದಾಖಲಿಸಿದ್ದೀರಿ ನೀವು? ನಾನು ಸಂದೇಶ ಬಂದಂತಹ ಯಾರಿಂದ ಸಂದೇಶ ಬಂದಿದೆ ಮತ್ತು ಪ್ರಮುಖವಾಗಿ ಎಲ್ಲ ವಾಹಿನಿಗಳಲ್ಲಿ ಕ್ಯಾಮ್ರಾದಲ್ಲಿ ತೆಗೆದಿರುವಂತಹ ವಿಚಾರ ಆಗಿರೋದ್ರಿಂದ ಫುಟೇಜ್ನ ಸಂಪೂರ್ಣವಾಗಿ ನನಗೆ ಲಭ್ಯವಾಗುವಂತಹ ಆಗ್ರಹ ಮಾಡಿ ನಾನು ದೂರನ್ನು ಕೊಟ್ಟಿದ್ದೆ. ಈಗ IPC ಸೆಕ್ಷನ್ 499 ಅಂದರೆ ಮಾನನಷ್ಟ ಮೊಕದ್ದಮೆ ಆಗುತ್ತೆ. ಹೌದು. ಸೊ ಯಾಕೆ ನೀವು ಮಾನನಷ್ಟ ಮೊಕದ್ದಮೆಯನ್ನು ಹಾಕಿದ್ದೀರಿ? ಈಗ ವ್ಯವಸ್ಥಿತವಾಗಿ ನನ್ನ ಒಂದು ಏನು ಗೌರವನ ಹರಾಜು ಮಾಡುವಂತಹ ಕೆಲಸ ಏನಾಗಿದೆ, ಯಾವುದೇ ಒಂದು ತಪ್ಪಾಗದೇ ಇರುವಂತಹ ಪ್ರಕರಣಕ್ಕೆ ತಪ್ಪಾಗಿದೆ ಅನ್ನೋದು ಸಾರಿ ತೋರಿಸುವಂತಹ ಕೆಲಸ ಮಾಡಿದ್ದಾರೆ. ಸೊ ಇದನ್ನು ಪ್ರಶ್ನಿಸಿ ನಾನು ಮಾನನಷ್ಟ ಮೊಕದ್ದಮೆಯನ್ನು ಹಾಕಿದ್ದೇನೆ. ಇದು ಪ್ರೀ ಪ್ಲಾನ್ಡ್ ಅಂತ ಹೇಳ್ತೀರಾ ತನ್ವೀರ್ ಸೇಠ್ ಅವರೇ? ಈಗ ನಾನು ತನಿಖೆಗೆ ಆಗ್ರಹ ಮಾಡಿದ್ದೀನಿ. ಪ್ರೀ ಪ್ಲ್ಯಾನ್ಡ್ ಆಗಿದೆಯೋ ಅಥವಾ ನಾನು ತಪ್ಪಿಸಿದನಾಗಿದ್ದೇನೋ ಸತ್ಯ ಹೊರಬರೋವರೆಗೂ ಅದರ ವಿಚಾರದಲ್ಲಿ ನಾನು ಏನೂ ಮಾತಾಡಲ್ಲ. ನಾನು ಮಾನ್ಯ ಮುಖ್ಯಮಂತ್ರಿಗಳ ಜೊತೆನೂ ಮಾತಾಡಿದ್ದೇನೆ. ಅವರು ಪ್ರವಾಸದಲ್ಲಿದ್ದಾರೆ. ಬಂದಿದ್ದ ಕೂಡಲೇ ಅವ್ರ ಹತ್ರ ಚರ್ಚೆ ಮಾಡ್ತೇನೆ. ಈಗ ನನಗೆ ಬಂದಿರುವಂತಹ ಎಲ್ಲ ನಂಬರ್ಗಳನ್ನ ನಾನು ನನ್ನ ಪೊಲೀಸರಿಗೆ ನಾನು ಕೊಟ್ಟಿದ್ದೇನೆ. ನಾನು ನನ್ನ ಮೊಬೈಲು ಕೂಡ ಸರೆಂಡರ್ ಮಾಡೋಕ್ಕೆ ನಾನು ಸಿದ್ಧನಾಗಿದ್ದೇನೆ. ಸೊ ಈ ವಿಚಾರದಲ್ಲಿ ಸತ್ಯ ಸಂಗತಿಗಳು ಹೊರಬರೋವರೆಗೂ ನಾನು ತಪ್ಪು ಮಾಡಿಲ್ಲ ಅನ್ನೋದು ಬಹಳ ದಟ್ಟವಾಗಿ ಹೇಳ್ತಾ ಇದ್ದೇನೆ. ನಿಮಗೆ ಸಂದೇಶ ಕಳಿಸಿದವರು ಯಾರು ಅಂತ ನಿಮಗೆ ಗೊತ್ತಿಲ್ಲ ಅಂತ ಹಾಗಾದ್ರೆ? ಅಪರಿಚಿತರಿಂದ ಬಂದಂಥ ಸಂದೇಶ ಅದು? ಖಂಡಿತ. ನಿಮಗೆ ಪರಿಚಿತರಲ್ಲ ಆ ಸಂದೇಶವನ್ನು ಕಳಿಸಿದವರು? ಇಲ್ಲ. ಶಿಕ್ಷಣ ಸಚಿವರಾಗಿ ಅದನ್ನು ನೋಡ್ತಾ ಇದ್ರು ಅನ್ನೋದು ಹೈಲೈಟ್ ಆಗ್ತಾ ಇರುವಂಥದ್ದು. ಇಲ್ಲಿ ಶಿಕ್ಷಣ ಸಚಿವರಾಗಿರೋರು ಆದರ್ಶವಾಗಿರಬೇಕು. ಗೋವಿಂದೇಗೌಡರಂತ ಶಿಕ್ಷಣ ಸಚಿವರು ಅಂತ ನೋಡಿದಂಥ ಕರ್ನಾಟಕ ರಾಜ್ಯ ಈ ಹಿಂದೆ ಇಂಥ ಪ್ರಕರಣ ನಡೆದಾಗ ತನ್ವೀರ್ ಸೇಠ್ ಅವರೇ ಇಡೀ ರಾಜ್ಯ ತಲೆ ತಗ್ಗಿಸಿತ್ತು. ಬಹುಶಃ BJPಯ 3 ಸಚಿವರು ಆ ಸಂದರ್ಭದಲ್ಲಿ ರಾಜೀನಾಮೆಯನ್ನು ಕೊಟ್ಟಿದ್ರು. ಅದನ್ನೇ ಉದಾಹರಣೆಗೆ ಕೊಟ್ಟು ಈಗ ತನ್ವೀರ್ ಸೇಠ್ ಅವರು ರಾಜೀನಾಮೆ ಕೊಡ್ತಾರಾ ಅನ್ನೋಂಥ ಪ್ರಶ್ನೆ ಕೇಳ್ತೀವಿ. ಈಗ ನೋಡಿರೋದಕ್ಕೆ ಅವ್ರು ರಾಜೀನಾಮೆ ಕೊಟ್ಟರು, ನಾನು ನೋಡದೇ ಇರೋದಕ್ಕೆ ರಾಜೀನಾಮೆ ಯಾಕೆ ಕೊಡಬೇಕು? ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾ ಅನ್ನುವಂಥ ಪ್ರಶ್ನೆ. ಈಗ ತಾವು ವಾಹಿನಿಗಳಲ್ಲಿ ಪ್ರತಿಬಿಂಬಿಸ್ತಾ ಇರುವಂತಹ ರೀತಿ ಅದು ತಪ್ಪಾಗಿದೆ ಅಂತ ನಾನು ಹೇಳ್ತಾನೆ ಇದ್ದೀನಿ. ಯಾಕಂತ ಹೇಳಿದ್ರೆ ಯಾವುದೇ ಒಂದು ವೀಕ್ಷಣೆ ಮಾಡುವಂಥದ್ದು 2 ಸೆಕೆಂಡ್ನಲ್ಲಿ 3 ಸೆಕೆಂಡ್ನಲ್ಲಿ ಏನು ವೀಕ್ಷಣೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ? ಒಂದು. ಎರಡನೇದು, ಯಾವುದೇ ಒಂದು ಚಿತ್ರನ ನಾನು ಡೌನ್ಲೋಡ್ ಆಗಿಲ್ಲ ಅಲ್ಲಿ ಅಥವಾ ನಾನು ಓಪನ್ ಮಾಡಿ ಝೂಮ್ ಮಾಡಿಲ್ಲ. ಏನಾಗಿದೆ ಅಂತಂದರೆ ನಿಮ್ಮ ಕೈನಲ್ಲೂ ವಾಟ್ಸಪ್ ಇದ್ದರೆ ಅಥವಾ ಮೊಬೈಲ್ ಇದ್ದರೆ ತಾವು ಅದನ್ನು ನೋಡ್ಬೋದು, ಪರಿಶೀಲನೆ ಮಾಡಬಹುದು. ಆ ಕಾರಣದಿಂದ ನನಗೂ ಸ್ವಾಭಿಮಾನ ಇದೆ. ಆದರೆ ಇಲ್ಲಿ ತಪ್ಪಾಗದೇ ಇರೋದ್ರಿಂದ ನನ್ನ ನಿರ್ಧಾರ ಅಚಲ. ರಾಜೀನಾಮೆ ಕೊಡೋ ಪ್ರಶ್ನೆ ಇಲ್ಲ. ಅದ್ರ ಜೊತೆಗೆ ಈಗ ಕ್ವಶನ್ ಆಫ್ ಮೊರಾಲಿಟಿ ಅನ್ನುವಂಥದ್ದು ಈಗ ಮುಂದಿರುವಂಥದ್ದು ನೈತಿಕತೆಯ ಪ್ರಶ್ನೆ. ನೈತಿಕತೆಯ ನೆಲೆಗಟ್ಟಿನಲ್ಲಿ ತನ್ವೀರ್ ಸೇಠ್ ಅವರು ರಾಜೀನಾಮೆ ಕೊಡಬೇಕಾಗುತ್ತೆ. ಇಲ್ಲಿ ಸಮಯ ಎಷ್ಟು ಸೆಕೆಂಡ್ ಅನ್ನೋದು ಮುಖ್ಯ ಅಲ್ಲ ಅನ್ನೋದು ನಾನು ಅದನ್ನು ಹೇಳ್ತಾನೆ. ನೋಡದೇ ಇರುವಂಥದ್ದಕ್ಕೆ ನಾನು ನೋಡಿದ್ದೀನಿ ಅಂತ ನಾನು ಯಾಕೆ ಒಪ್ಕೊಳ್ಳಿ? ಧನ್ಯವಾದ ತನ್ವೀರ್ ಸೇಠ್ ಅವರೇ. ಇದು ಶಿಕ್ಷಣ ಸಚಿವರಾಗಿರುವಂತಹ ತನ್ವೀರ್ ಸೇಠ್ ಅವರ ನೇರ ನುಡಿಗಳು. ನಾನು ಯಾವುದೇ ಕಾರಣಕ್ಕೂ ಕೂಡ ರಾಜೀನಾಮೆ ನೀಡುವ ಪ್ರಶ್ನೆ ಇಲ್ಲ ಅನ್ನುವಂಥದ್ದು ತನ್ವೀರ್ ಸೇಠ್ ಅವರ ನೇರ ನುಡಿಗಳು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಲಕ್ಷ್ಮಣ್ ಜೊತೆ ವೀರೇಂದ್ರ ಒಪ್ಪುಂದ, ಸುವರ್ಣ ನ್ಯೂಸ್.